ಹಾಯ್ ಹಲೋ ನಮಸ್ತೆ. ಫಾರ್ಮಸಿಸ್ಟ್ ಡೈಲಿ ರೋಟೀನ್ ಅಟ್ ವೀಕ್ ಆಫ್. ಬೆಳಿಗ್ಗೆ ಎದ್ದ ತಕ್ಷಣ ಆಚೆ ಬಂದು ನಾನು ಈ ಸುಂದರವಾದ ವ್ಯೂನ ಸಕ್ಕತ್ತಾಗಿತ್ತು ಅದನ್ನು ನೋಡಿಕೊಂಡು ಮತ್ತೆ ನಾನು ಆಚೆ ಹೋಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಕೋಳಿ ಆಚೆ ಬಿಡೋಣ ಅಂತೇಳಿ ಕೋಳಿ ಎಲ್ಲ ಆಚೆ ಬಿಟ್ಬಿಟ್ಟು ಮತ್ತೆ ಅವಕ್ಕೆಲ್ಲ ಮೇವು ತಂದುಬಿಟ್ಟು ಹಾಕ್ಬಿಟ್ಟು ಜೋಳ ಮತ್ತು ಅಕ್ಕಿ ಅಲ್ಲಿಂದ ಅವು ಮೇಯೋದನ್ನ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಅವ್ರು ನೋಡ್ಕೊಂಡು ನಿಂತ್ಕೊಂಡು ಹೋಗ್ಬಿಟ್ಟು ಹಾಲು ಕರೆದ್ಬಿಟ್ಟು ಅದನ್ನೆಲ್ಲ ಮುಗಿಸ್ಬಿಟ್ಟು ಅಲ್ಲಿಂದ ನಾನು ಬಂದಿದ್ದು ಕರುಗಳನ್ನೆಲ್ಲ ನನ್ನ ತಮ್ಮ ಹಿಡ್ಕೊಂಬತ್ತಾ ಇದ್ದೆ. ಅದನ್ನೊಂದು ವೀಡಿಯೋ ಕ್ಲಿಪ್ ಹಾಕ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಕರು ಗೊತ್ತಿರೋದು ವ್ಯೂ. ಅದು ನೋಡ್ಕೊಂಡು ಮತ್ತೆ ನಾನು ಕುರಿಮರಿಗಳಿಗೆಲ್ಲ ಮೇವು ಹಾಕಿ ಆಗಲೇ ಮೇಯ್ದು ಖಾಲಿ ಆಗಿತ್ತು. ಅದಕ್ಕೆ ನೋಡಿ ವೀಡಿಯೋ ಮಾಡೋಕೆ ಹೋದ್ರೆ ಯಾವ ಥರ ನೋಡ್ತಿದೆ ಅಂತ. ಅದು ನೋಡ್ಕೊಂಡು ಮತ್ತೆ ಇನ್ನೊಂದು ಶೆಡ್ಡಲ್ಲಿ ಸ್ವಲ್ಪ ಮರಿ ಅದು ಮೇಯ್ತಾ ಇತ್ತು. ಅದನ್ನು ನೋಡಿಕೊಂಡು ಮತ್ತೆ ಅಲ್ಲಿಂದ ನಾನು ಆಚೆಗಡೆ ಮತ್ತೆ ಇನ್ನೊಂದ್ಸರಿ ವ್ಯೂ ನೋಡೋಣ ಅಂತ ನೋಡಿದೆ. ಎಷ್ಟು ಸಖತ್ತಾಗಿತ್ತು ಅಂದರೆ ಅಷ್ಟು ಸಖತ್ತಾಗಿತ್ತು. ನಮ್ಮ ಮದಿರೆ ಬೆಟ್ಟ ಮತ್ತು ನಮ್ಮ ಹಸು ಕರು ಸಖತ್ತಾಗಿ ಕಾಣಿಸ್ತಾ ಇತ್ತು. ನೋಡ್ಕೊಂಡು ಈ ಕಡೆ ಬಂದರೆ ನಾನು ಹಳ್ಳಿ ಹಾಕಿರೋ ಕೋಳಿಗೆ ಮೇವು ಹಾಕ್ಕೊಂಡು ನಿಂತಿದ್ದೆ. ಅದನ್ನು ನೋಡಿಕೊಂಡು ಮತ್ತೆ ನಮ್ಮ ಬಾತ್ಕೋಳಿ ಎಲ್ಲ ಮೇಯ್ತಾ ಇತ್ತು. ಅದನ್ನು ನೋಡಿಕೊಂಡು ಅದನ್ನೊಂದು ವೀಡಿಯೋ ಹಾಕ್ಕೊಂಡೆ. ಮತ್ತು ಅಲ್ಲಿಂದ ನಾನು ಹೋದರೆ ಕೋಳಿಗಳು ನೋಡಿ ಯಾವ ಥರ ಕಿತ್ತಾಡ್ತಿದ್ದೆ ಮರಿಗಳೇನೆ. ಅದು ಸಖತ್ತಾಗಿತ್ತು ನೋಡೋಕೆ ಮಾತ್ರ. ನೋಡ್ಕೊಂಡು ಮನೆ ಹತ್ರ ಬಂದು ನಾನು ಕಾಫಿ ಕುಡಿದ್ಬಿಟ್ಟು ಮತ್ತೆ ಹಸು ಹಿಡ್ಕೊಂಡು ಹೊಲ್ದ ಹತ್ರ ಹೋಗಿ ಕಟ್ಟಾಕಬೇಕು ಅಂತೇಳಿ ನನ್ನ ತಮ್ಮ ನಾನು ಇಬ್ಬರು ಹೋದ್ವಿ. ಅಲ್ಲೋದ್ಮೇಲೆ ಹಸುಗೆ ನೀರು ಕುಡಿಸಿ ಹಸಿನ ಮೇಲೆಲ್ಲ ನೀರು ಹಾಕ್ಬಿಟ್ಟು ಮತ್ತೆ ಹೋಗಿ ಕಟ್ಟಾಕೋಣ ಅಂತೇಳಿ 2 ದಿನದ ಮುಂಚೆ ವೀಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಈ ಹಸುವಿನ ಕರು ಹಾಕಿದ್ದು ಯಾಕೋ ಸಪ್ಪಗಿತ್ತು ಸ್ವಲ್ಪ. ಅದನ್ನು ನೋಡಿ ಅದನ್ನು ಸಮಾಧಾನ ಮಾಡಿ ಮತ್ತೆ ಅದನ್ನು ನನ್ನ ತಮ್ಮ ಕಟ್ಟಾಕ್ದ. ಅದನ್ನು ಕಟ್ಟಾಕ್ಬಿಟ್ಟು ಅಲ್ಲೇ ವ್ಯೂನ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಮತ್ತೆ ಹಸುಗಳ್ನ ಎರಡು ನೋಡಿಕೊಂಡು ಕಟ್ಟಾಕಿ ಅಲ್ಲಿಂದ ನಾವು ಸೀದಾ ಹೋಗಿದ್ದೆ ಹೂವು ಬಿಡ್ಸೋಣ ಅಂತ. ನಾವು ಬಿಡಿಸ್ತಿರೋ ಹೂವಿನ ಗಿಡ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಮತ್ತೆ ನಾನು ನಂದೇ ವೀಡಿಯೋ ಒಂದು ಕ್ಲಿಪ್ ಹಾಕ್ಕೊಂಡು ಹೂವು ಬಿಡಿಸ್ತಾ ಮತ್ತೆ ಅಲ್ಲಿಂದ ನಾನು ನನ್ನ ತಮ್ಮ ಸಡನ್ನಾಗಿ ಎಲ್ಲೋ ಹೋಗೋಣ ಬಾ ಅಂತ ಕರ್ಕೊಂಡೋದ. ಹೋದರೆ ಅಲ್ಲಿಂದ ನಾನು ಸೀದಾ ಹೋಗಿದ್ದೇನೆ ಯಾವುದೋ ರೆಸಾರ್ಟಿಗೆ ಕರ್ಕೊಂಡೋದ. ಅದು ಮಾಕ್ಲಿ ರೆಸಾರ್ಟ್ ಅಂತ, ಮಾಕ್ಲಿ ದುರ್ಗದಲ್ಲಿದೆ. ನಿಯರ್ ದೊಡ್ಡಬಳ್ಳಾಪುರ ಹತ್ರ ಇತ್ತು ಆ ರೆಸಾರ್ಟು. ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋದರೆ ರೆಸಾರ್ಟ್ ಓನರು ಹಸ್ಕಿ ಸಾಕಿದ್ರು. ಆ ಹಸ್ಕಿನ ನೋಡ್ಕೊಂಡು ಅದಕ್ಕೊಂದು ಆಯ್ ಮಾಡಿದೆ. ಅದು ಆಗ್ಲಿಸ್ತಾಯ್ತು ನೋಡಿ ಇದ್ದೇ ಬರ್ತಾ ಇರೋದಕ್ಕೆ. ಹಸ್ಕಿ ಮಲಿಕಳ್ಳಿ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಬಂದರೆ ಟ್ರೈನು ವ್ಯೂ ಸಖತ್ತಾಗಿತ್ತು ವ್ಯೂ. ಅದನ್ನು ನೋಡಿಕೊಂಡು ಮತ್ತೆ ನನ್ನ ತಮ್ಮ ಬರೋದು ಲೇಟ್ ಆಗುತ್ತೆ ಅಂತಂದ. ನಾನು ಅದಕ್ಕೆ ಆಟೋ ಹತ್ಕೊಂಡು ಅಲ್ಲಿಂದ ಗೌರಿಬಿದನೂರು ಕಡೆ ಹೊರಟೆ. ಆಟೋದಲ್ಲಿ ಅಂದರೆ ಅಣ್ಣ ಏನೇನೋ ಕಥೆಗಳು ಸ್ಟೋರಿಗಳು ಹೇಳ್ತಾ ಇದ್ದ. ಅವನ್ನೆಲ್ಲ ಕೇಳ್ಕೊಂಡು ಅವ್ನ ಲವ್ ಸ್ಟೋರಿ ಎಲ್ಲ ಕೇಳ್ಕೊಂಡು ನಾನು ಮತ್ತೆ ಹೋಗಿದ್ದೆ ಸೀದಾ ಗೌರಿಬಿದನೂರಿಗೆ. ಅಲ್ಲಿಂದ ಬಸ್ ಹತ್ಕೊಂಡು ನಾನು ಸೀದಾ ಮಧುಗಿರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಹೊರಟೆ. ಇವತ್ತಿನ ವೀಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.